ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಅದೊಂದು ದಿನ ರಾತ್ರಿ ರಮ್ಯಾ ಮೈಮೇಲೆ ನೀರು ಹಾಕಿಕೊಂಡು ನೈಟಿಯಲ್ಲಿ ಧರಿಸುತ್ತಾರೆ. ಈ ವೇಳೆ ಅವಳ ಮೇಲೆ ರೋಹಿತನ ಕಣ್ಣುಗಳು ಬೀಳುತ್ತದೆ. ಅಷ್ಟೇ ಅಲ್ಲದೆ ರಮ್ಯಾಳಿಗೆ ರೋಹಿತ ಆಂಟಿ, ನೀವು ಇವತ್ತು ತುಂಬಾ ಸುಂದರವಾಗಿ ಕಾಣಿಸುತ್ತಾ ಇದ್ದೀರಾ ಎಂದು ಹೇಳುತ್ತಾನೆ. ಅದಕ್ಕೆ ರಮ್ಯಾ, ನಿನಗೆ ನಾನು ಅಂದ್ರೆ ಇಷ್ಟನಾ ಎಂದು ಕೇಳುತ್ತಾಳೆ. ಆಗ ರೋಹಿತ ಒಂದು ಸಣ್ಣ ನಗೆಯೊಂದಿಗೆ ಸನ್ನೆಯನ್ನು ಮಾಡುತ್ತಾನೆ. ಮರುದಿನ ರಮ್ಯಾ ಬೆಳಗ್ಗೆ ಎದ್ದು ಕಿಟಕಿಯಿಂದ ಹೊರಗೆ ನೋಡುತ್ತಾಳೆ. ಮನೆಯ ಅಂಗಳದಲ್ಲಿ ಕಸ ಬೆಳೆದು ಅಂಗಳ ಕಾಣದಂತೆ ಆಗಿತ್ತು. ಅದರಲ್ಲಿ ರಮ್ಯಾಳ ಮನಸ್ಸು ಒಂಟಿತನದಿಂದ ಕೊರಗುತ್ತಿತ್ತು. ಯಾಕೆಂದರೆ ಅವಳ ಗಂಡ ಸಂತೋಷ ವಿದೇಶದಲ್ಲಿ ಕೆಲಸ ಮಾಡುತ್ತಾ ಇದ್ದ. ಅದರಲ್ಲಿ ರಮ್ಯಾಳಿಗೆ ಕಲ್ಯಾಣವಾಗಿ ಬಹಳಷ್ಟು ವರ್ಷ ಆಗಿದ್ದವು. ಆದ್ರೂ ಸಹ ಮಗುವಿಲ್ಲದ ಕಾರಣ ರಮ್ಯಾಳ ಮನಸ್ಸು ತುಂಬಾ ಕುಗ್ಗಿ ಹೋಗಿತ್ತು. ಹೀಗಾಗಿ ಎಷ್ಟು ದಿನ ಹೀಗೆ ಒಂಟಿತನ ಅನುಭವಿಸಬೇಕು? ಮಗುವಿಲ್ಲದ ಜೀವನ ಇಷ್ಟೊಂದು ಖಾಲಿಯಾಗಿರುತ್ತದೆ ಅಂತ ಕೊರಗು ಅವಳಿಗೆ ಇತ್ತು. ಈ ವೇಳೆ ರಮ್ಯಾ ಪಕ್ಕದ ಮನೆಗೆ ಹೋಗುತ್ತಾಳೆ. ಡೋರ್ ಬೆಲ್ ಸದ್ದಾಗುತ್ತದೆ. ಲಕ್ಷ್ಮಿ ಬಾಗಿಲ ತೆರೆದರೆ ರಮ್ಯಾ ನಿಂತಿದ್ದಾಳೆ. ಈ ವೇಳೆ ಲಕ್ಷ್ಮಿ ರೋಹಿತಗೆ ಒಂದು ಗ್ಲಾಸ್ ನೀರು ಕೊಡು, ರಮ್ಯಾಗೆ ಈಗ ಬಂದಿದ್ದಾಳೆ, ತುಂಬಾ ದಣಿವಾಗಿದ್ದಾಳೆ ಎಂದು ಲಕ್ಷ್ಮಿ ಹೇಳುತ್ತಾಳೆ. ರಮ್ಯಾ ಒಳಗೆ ಬಂದು ರೋಹಿತನನ್ನು ನೋಡುತ್ತಾಳೆ. ಆತ ಇದೀಗ ಹದಿಹರೆಯದ ಯುವಕ. ಅವನು ನೀರು ತಂದು ಕೊಟ್ಟು ಹೋಗುತ್ತಾನೆ. ಆಗ ರಮ್ಯಾ ಒಂಟಿಯಾಗಿ ಸೋಫಾದ ಮೇಲೆ ಕುಳಿತು ಟಿವಿ ನೋಡುತ್ತಾ ಇರುತ್ತಾಳೆ. ಆದರೆ ಅವಳ ಮನಸ್ಸು ರೋಹಿನ ಕಡೆಗೆ ತಿರುಗುತ್ತದೆ. ಮರುದಿನ ಬೆಳಗ್ಗೆ ರಮ್ಯಾ ಅಡುಗೆ ಮಾಡುವಾಗ ರೋಹಿತ ಮತ್ತೆ ಬಂದು ನಿಂತಿದ್ದಾನೆ. ಆಂಟಿ, ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ. ನಾನು ಸ್ವಲ್ಪ ಬೇಗ ಎದ್ದೆ, ನಿಮ್ಮ ಮನೆಗೆ ಬಂದೆ ಎಂದು ಹೇಳುತ್ತಾನೆ. ಸೀಮಾ ಸೀರೆಯ ತುದಿಯನ್ನು ಸರಿ ಮಾಡಿಕೊಂಡು, ಹೌದಾ, ಕೂತ್ಕೋ, ಏನಾದರೂ ತಿನ್ನೋಕ್ಕೆ ಬೇಕಾ ಎಂದು ಕೇಳುತ್ತಾಳೆ. ಆದ್ರೆ ರೋಹಿತನ ಕಣ್ಣುಗಳು ರಮ್ಯಾಳ ತಿಳಿಯಾದ ಕೈಗಳ ಮೇಲೆ, ಅವಳ ಸೀರೆಯು ಸೊಂಟದ ಮೇಲೆ ತಿರುಗುತ್ತವೆ. ನೀವು ತುಂಬಾ ಚೆನ್ನಾಗಿ ಕಾಣುತ್ತೀರಿ ಆಂಟಿ, ನಿಮ್ಮ ಗಂಡ ತುಂಬಾ ಲಕ್ಕಿ ಎಂದು ನಗುತ್ತಾ ಹೇಳುತ್ತಾನೆ. ಸೀಮಾಗೆ ಒಮ್ಮೆಗೆ ಒಳಗೊಳಗೆ ಒಂದು ಕಿಚ್ಚು ಹೊತ್ತಿದಂತೆ ಆಗುತ್ತದೆ. ಹೇ, ಏನಿದು ಚಿಕ್ಕ ಹುಡುಗನ ಮಾತಿಗೆ ಯಾಕೆ ಇಷ್ಟು ಒಳಗೊಳಗೆ ಕಾಡುತ್ತಿದೆ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುತ್ತಾಳೆ. ಆಮೇಲೆ ರೋಹಿತಗೆ ನೀರು ಕೊಟ್ಟು ಆಮೇಲೆ ಚಹಾ ಕೊಟ್ಟು, ನೀನು ಏನು ಮಾಡುತ್ತೀಯಾ, ಓದುತ್ತಿದ್ದೀಯಾ ಎಂದು ಕೇಳುತ್ತಾಳೆ. ಆಗ ರೋಹಿತ, ಓದು ಮುಗಿತು, ಈಗ ಕೆಲಸ ಹುಡುಕುತ್ತಿದ್ದೇನೆ ಎಂದು ಹೇಳುತ್ತಾನೆ. ಅಲ್ಲದೆ ಆಂಟಿ, ನೀವು ಒಂಟಿಯಾಗಿರುವುದು ಯಾಕೆ? ಅಂಕಲ್ ಯಾವಾಗ ಬರ್ತಾರೆ ಎಂದು ಕೇಳುತ್ತಾನೆ. ರಮ್ಯಾಳಿಗೆ ಈ ಪ್ರಶ್ನೆ ಸ್ವಲ್ಪ ಕಾಡುತ್ತದೆ. ಆಗ, ಇಲ್ಲ, ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ದಿನದಲ್ಲಿ ಬರುತ್ತಾರೆ ಅಂತ ಸಂಕೋಚದಿಂದ ಹೇಳುತ್ತಾಳೆ. ಅವತ್ತು ಸಂಜೆ ರಮ್ಯಾಳ ಗೆಳತಿ ಸೌಮ್ಯ ಬಂದಾಗ ರಮ್ಯಾ ರೋಹಿತನ ವಿಷಯ ಹೇಳಿಕೊಳ್ಳುತ್ತಾಳೆ. ಸೌಮ್ಯ, ಈ ಆದೇಶನ ಮಾತು, ನೋಟ ಏನೋ ವಿಚಿತ್ರವಾಗಿದೆ, ಆದರೆ ಒಳಗೊಳಗೆ ಏನೂ ಆಗುತ್ತಿದೆ ಎಂದು ರಮ್ಯಾ ಹೇಳುತ್ತಾಳೆ. ಆಗ ಸೌಮ್ಯ ನಗುತ್ತಾ, ಹೇ ರಮ್ಯಾ, ನಿನಗೆ ಒಂಟಿತನ ಕಾಡುತ್ತಿದೆ, ಆದರೆ ಎಚ್ಚರಿಕೆಯಿಂದ ಇರೋ, ಹುಡುಗ ಚಿಕ್ಕವನಾದರೂ ಅವನ ಕಣ್ಣುಗಳು ಬೇರೆಯದೇ ಹೇಳುತ್ತಿವೆ ಎಂದು ಎಚ್ಚರಿಕೆ ಕೊಡುತ್ತಾಳೆ. ಇದಾದ ನಂತರ ರಮ್ಯಾಳ ತಮ್ಮ ಬಂದು, ಅಕ್ಕ, ನೀನು ಒಂಟಿಯಾಗಿರುವೆ, ಹಾಗಾಗಿ ಮಾಮಾಗೆ ಬೇಗ ಬರಲು ಹೇಳಿ, ಇಲ್ಲದಿದ್ದರೆ ನಾನೇ ಇಲ್ಲಿ ಇರಲೇ ಎಂದು ಕೇಳುತ್ತಾನೆ. ಅದಕ್ಕೆ ರಮ್ಯಾ, ಬೇಡ, ನಾನು ಒಂಟಿಯಾಗಿಯೇ ಚೆನ್ನಾಗಿದ್ದೇನೆ ಎಂದು ಹೇಳುತ್ತಾಳೆ. ಆದರೆ ಒಳಗೊಳಗೆ ಅವಳಿಗೆ ಒಂಟಿತನದ ಭಾರ ಕಾಡುತ್ತದೆ. ಅದೊಂದು ದಿನ ರಮ್ಯಾ ಮೈಮೇಲೆ ನೀರು ಹಾಕಿಕೊಂಡು ನೈಟಿಯಲ್ಲಿ ಕೂತಿದ್ದಾಗ ರೋಹಿತ ಮತ್ತೆ ಬಂದು, ಆಂಟಿ, ನಿಮ್ಮ ಮನೆಯ ತೋಟದಲ್ಲಿ ಮಾವಿನ ಹಣ್ಣು ಬಿದ್ದಿದೆ, ನಾನು ತಗೋಲೆ ಎಂದು ಕೇಳುತ್ತಾನೆ. ರಮ್ಯಾ, ಹೌದಾ, ಒಳ್ಳೆಯದು, ತಗೋ ಎಂದು ಹೇಳುತ್ತಾಳೆ. ಆಮೇಲೆ ರೋಹಿತ ಮಾವಿನ ಮರಕ್ಕೆ ಹೋಗಿ ಒಂದೆರಡು ಮಾವಿನ ಹಣ್ಣು ಕೀಳಿ ತಂದು ಕೊಡುತ್ತಾನೆ. ಆದರೆ ಅವನ ಕಣ್ಣುಗಳು ರಮ್ಯಾಳ ಮೇಲೆ ತಿರುಗುತ್ತವೆ. ರೋಹಿತ, ನೀನು ಯಾಕೆ ಹೀಗೆ ನೋಡುತ್ತೀಯ ಅಂತ ರಮ್ಯಾ ಕೇಳುತ್ತಾಳೆ. ಆದರೆ ಅವಳ ಧ್ವನಿಯಲ್ಲಿ ಸ್ವಲ್ಪ ಮಾದಕತೆ ತಾನಾಗಿಯೇ ಬಂದು ಬಿಡುತ್ತದೆ. ಆಂಟಿ, ನೀವು ತುಂಬಾ ಸುಂದರವಾಗಿದ್ದೀರಿ, ನಿಮ್ಮನ್ನು ನೋಡದಿರಲು ಆಗುವುದಿಲ್ಲ ಅಂತ ನಗೆಯೊಂದಿಗೆ ಹೇಳುತ್ತಾನೆ. ಅವನ ಮಾತು ರಮ್ಯಾಳಿಗೆ ಒಳಗೊಳಗೆ ಒಂದು ರೋಮಾಂಚನ ನೀಡುತ್ತದೆ. ಅವಳ ಕಣ್ಣುಗಳು ರೋಹಿತನ ದೃಢವಾದ ದೇಹವನ್ನು ಗಮನಿಸುತ್ತವೆ.
ಆ ರಾತ್ರಿ ರಮ್ಯಾ ಒಂಟಿಯಾಗಿ ಮಲಗಿದಾಗ ರೋಹಿತನ ಮಾತುಗಳು, ಅವನ ನೋಟ ಅವಳ ಮನಸ್ಸಿನಲ್ಲಿ ಓಡಾಡುತ್ತವೆ. ಆದ್ರೆ ನಾನೇನು ತಪ್ಪಾಗಿ ಯೋಚಿಸುತ್ತಿದ್ದೇನೆಯೇ ಅಂತ ಅಂದುಕೊಳ್ಳುತ್ತಾಳೆ. ಆದರೆ ಈ ಒಂಟಿತನ ಅವಳಿಗೆ ಬಹಳಷ್ಟು ಗೊಂದಲ ಸೃಷ್ಟಿ ಮಾಡುತ್ತದೆ. ಇದಾದ ನಂತರ ಲಕ್ಷ್ಮಿ ಗಂಡ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ಸೇರುತ್ತಾನೆ. ಆಗ ಅಲ್ಲಿಗೆ ಹೋಗಬೇಕಾಗುತ್ತದೆ. ಹೀಗಾಗಿ ರೋಹಿತನಿಗೆ ಒಂದೆರಡು ದಿನ ನೀನೇ ನೋಡಿಕೋ, ನಾನು ಆಸ್ಪತ್ರೆಯಿಂದ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಕೇಳಿಕೊಳ್ಳುತ್ತಾಳೆ. ಈ ಮಾತಿಗೆ ರಮ್ಯಾಳಿಗೆ ಸ್ವಲ್ಪ ಆತಂಕವಾದರೂ ಸರಿ ಅಂತ ಒಪ್ಪಿಕೊಳ್ಳುತ್ತಾಳೆ. ಆಮೇಲೆ ರೋಹಿತ ರಮ್ಯಾಳ ಮನೆಯಲ್ಲಿ ಇರುತ್ತಾನೆ. ಅದು ಸಂಜೆ. ರಮ್ಯಾ ಅಡುಗೆ ಮಾಡುವಾಗ ರೋಹಿತ ಬಂದು, ಆಂಟಿ ನಾನು ಸಹಾಯ ಮಾಡಲೇ ಎಂದು ಕೇಳುತ್ತಾನೆ. ಅದಕ್ಕೆ ರಮ್ಯಾ ಬೇಡ, ನೀನು ಕೂತ್ಕೋ ಎಂದು ಹೇಳುತ್ತಾಳೆ. ಆದರೆ ರೋಹಿತ ಅಡಿಗೆಯಲ್ಲಿ ಸಹಾಯ ಮಾಡಲು ಶುರು ಮಾಡುತ್ತಾನೆ. ಅವನ ಕೈ ರಮ್ಯಾಳ ಕೈಗೆ ಒಮ್ಮೆ ಒರಗುತ್ತದೆ. ಆಗ ರಮ್ಯಾಳ ದೇಹದಲ್ಲಿ ಒಂದು ವಿದ್ಯುತ್ ತರಂಗ ಹರಿಯುತ್ತದೆ. ರೋಹಿತ, ನೀನು ಹೀಗೆ ಸಹಾಯ ಮಾಡುವುದು ಒಳ್ಳೆಯದು, ಆದರೆ ಸ್ವಲ್ಪ ದೂರ ಇರೋ ಎಂದು ಹೇಳುತ್ತಾಳೆ. ಆದರೆ ಅವಳ ಧ್ವನಿಯಲ್ಲಿ ಒಂದು ಆಕರ್ಷಣೆಯ ಛಾಯೆ ಇತ್ತು. ಆಂಟಿ, ನೀವು ಒಂಟಿಯಾಗಿರುವುದು ನನಗೆ ಇಷ್ಟವಿಲ್ಲ, ನಾನು ಇದ್ದರೆ ನಿಮಗೆ ಸಂತೋಷವಾಗುತ್ತದೆ ಅಲ್ವಾ ಎಂದು ರೋಹಿತ ಕೇಳುತ್ತಾನೆ. ಅವನ ಮಾತಿಗೆ ರಮ್ಯಾ ಏನು ಹೇಳಬೇಕೆಂದು ಗೊತ್ತಾಗುವುದಿಲ್ಲ. ಆ ರಾತ್ರಿ ರೋಹಿತ ಸೋಫಾದ ಮೇಲೆ ಮಲಗಿದ್ದ ಈ ವೇಳೆ ರಮ್ಯಾಳ ಮನಸ್ಸು ಆತನ ಸುತ್ತಲೇ ತಿರುಗುತ್ತದೆ. ನಾನು ಏನು ಮಾಡುತ್ತಿದ್ದೇನೆ, ಇದು ತಪ್ಪು, ಆದರೆ ಈ ಆಕರ್ಷಣೆ ಯಾಕೆ ಎಂದು ತನ್ನನ್ನು ತಾನೇ ಕೇಳಿಕೊಳ್ಳುತ್ತಾಳೆ. ಇತ್ತ ಕೆಲವು ದಿನ ಆದ್ರೂ ಲಕ್ಷ್ಮಿ ಬರೋದಿಲ್ಲ. ರಮ್ಯಾಳಿಗೆ ರೋಹಿತನ ಜೊತೆಗಿನ ಸಮಯ ಒಂದು ರೀತಿಯ ಸಂತೋಷ ಕೊಡುತ್ತದೆ. ರೋಹಿತ ಅಂದು, ಆಂಟಿ ನಿಮಗೆ ಒಂಟಿತನ ಕಾಡುತ್ತಿದೆ, ನಾನು ಇದ್ದರೆ ನಿಮಗೆ ಒಳ್ಳೆಯದು ತಾನೇ ಎಂದು ಕೇಳುತ್ತಾನೆ. ಅದಕ್ಕೆ ರಮ್ಯಾ, ನಾನು ಒಂಟಿಯಾಗಿರುವುದು ನಿಜ, ಆದರೆ ನಾನು ಮದುವೆಯಾದವಳು ಎಂದು ಹೇಳುತ್ತಾಳೆ. ಅದಕ್ಕೆ ರೋಹಿತ, ನನಗೆ ಗೊತ್ತು ಆಂಟಿ, ಆದರೆ ನಿಮಗೆ ಸಂತೋಷ ಬೇಕು ತಾನೇ, ನಾನು ನಿಮಗೆ ಕೊಡಬಹುದು ಎಂದು ಹೇಳುತ್ತಾನೆ. ಅವನ ಮಾತು ರಮ್ಯಾಳ ಮನಸ್ಸಿನಲ್ಲಿ ಒಂದು ಆಸೆ ತರುತ್ತದೆ. ಆ ರಾತ್ರಿ ಸೀಮಾ ನೀರು ಹಾಕಿಕೊಂಡು ಸಿದ್ಧವಾಗುತ್ತಾಳೆ. ಆಗ ರೋಹಿತನ ಕಣ್ಣುಗಳು ಅವಳ ಮೇಲೆ ಸುಳಿಯುತ್ತವೆ. ಆಂಟಿ, ನೀವು ಇವತ್ತು ತುಂಬಾ ಸುಂದರವಾಗಿದ್ದೀರಿ ಎಂದು ಹೇಳುತ್ತಾನೆ. ರಮ್ಯಾ ರೋಹಿತನಿಗೆ ನಾನು ಇಷ್ಟವೇ ಎಂದು ಕೇಳುತ್ತಾಳೆ. ಆಗ ರೋಹಿತ ಒಂದು ಹೆಜ್ಜೆ ಮುಂದೆ ಹೋಗಿ, ನಾನು ನಿಮಗೆ ಎಲ್ಲವನ್ನೂ ಕೊಡಬಹುದು ಎಂದು ಹೇಳುತ್ತಾನೆ. ಆ ರಾತ್ರಿ ರಮ್ಯಾಳ ಮನಸ್ಸಿನ ಎಲ್ಲಾ ಗಡಿಗಳು ಒಡೆಯುತ್ತವೆ. ರೋಹಿತನ ಕಡೆಯಿಂದ ಕೆಲಸ ಮಾಡಿಸುತ್ತಾಳೆ. ಇದರಿಂದ ರಮ್ಯಾಳ ಒಂಟಿತನದ ಆಸೆ ತೀರಿ ಹೋಗುತ್ತದೆ. ಇದಾದ ಮರುದಿನ ಸಂತೋಷ ಮನೆಗೆ ಬರುತ್ತಾನೆ. ಆಗ ರಮ್ಯಾ ಸಾಮಾನ್ಯವಾಗಿರಲು ಪ್ರಯತ್ನಿಸುತ್ತಾಳೆ. ಸ್ನೇಹಿತರೆ, ನೋಡಿದ್ರಲ್ಲ ಈ ಕಥೆ. ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.